ಅಲ್ಲಲ್ಲ ಅಲ್ಲಿ 4 ಜನ ಬಿಜೆಪಿ ಸದಸ್ಯರೋದು, 4 ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ವೀಕಲ್ಲಿ ಮಾಡಿ ಕೊಡ್ತೀನಿ ಹೇಳಿದ್ರಲ್ಲ ಈಗ. ಅಲ್ಲ ಏನ್ ಕಾರಣ ಈಗ ಕಾರಣ ಮತ್ತೆ ನೋಡುವ. ಅದರಿಂದ ಭೂ ಮಾಫಿಯಾ ಇದೆ, ಅವರೆಲ್ಲ ತಡೆ ಮಾಡ್ತಾ ಇದಾರೆ ಇದು ಆಗದೆ ಇರೋದಕ್ಕೆ ಅಂತ. ಹಾಗೆ ಸದನ ಈಗ ಎಷ್ಟು ವರ್ಷ ಆಯ್ತು? ನಾವು ಹತ್ತತ್ರ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಒಂದೇ ಜಿಲ್ಲೆಯಲ್ಲಿ 4 ನೀವು ಇಡೀ ರಾಜ್ಯದಲ್ಲಿ ಹೇಳಿದ್ರಿ 180 ಆಗಿದೆ, ಓಕೆ. ಒಂದೇ ಜಿಲ್ಲೆಯಲ್ಲಿ 4 ಪೆಂಡಿಂಗ್ ಇದೆಯಲ್ಲ, ಏನ್ ರೀಸನ್? ಯಾವಾಗ ಮಾಡ್ತೀರಾ? ಯಾವ ಡೇಟ್ ಒಳಗಡೆ ಮಾಡ್ತೀರಾ ಹೇಳಿ ಅದನ್ನು. ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಅವರು ರಿಪೀಟ್ ಮಾಡಿದ್ರಿಂದ ನಾನು ರಿಪೀಟ್ ಮಾಡೋದು ಅನಿವಾರ್ಯ. ಒಟ್ಟು 185 ಸಮಿತಿಗಳು ಮಾಡಿದ್ದೇವೆ. ಬಹುಶಃ ರೀಸೆಂಟ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಕಮಿಟೀಸ್ ಅನ್ನ ಮಾಡಿದ್ದೇವೆ. ವಿಲೇವಾರಿನೂ ಕೂಡ ವೇಗದಲ್ಲಿ ನಡೀತಾ ಇದೆ. ಅವರ ಕ್ಷೇತ್ರ ಆಗಿಲ್ಲ. ಅವರ ಕ್ಷೇತ್ರ ಹೇಳಿದ್ರು ಬರೀ 4 ಬಿಜೆಪಿ ಅಂತ, 4 ಅಲ್ಲ, ಬೀದರಲ್ಲಿ 7 ಆಗಿಲ್ಲ. ಬೀದರಲ್ಲಿ ಯಾರ್ದು ಆಗಿಲ್ಲ. ನಾನಿಲ್ಲಿ ಇನ್ನೊಬ್ಬರ ಮೇಲೆ ಸಬು ಬೀಳ್ಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂದ್ರೆ ಕೊನೆಗೆ ಜವಾಬ್ದಾರಿ ನನ್ನದು. ಆಗಿಲ್ಲ ಅಂದ್ರೆ ಜಿಲ್ಲಾ ಮಂತ್ರಿದೇನೋ ನಾವು ಕೈವಾಡ ಇದ್ದೇ ಇರ್ತದೆ. ಇಲ್ಲ ಏನಾದ್ರೂ ಇರ್ಲಿ, ಜಿಲ್ಲಾ ಮಂತ್ರಿ ಕೈವಾಡ 7 ಆಗಿಲ್ಲ ಅಂದ್ರೆ ಏನ್ ಅರ್ಥ? ಕಾಂಗ್ರೆಸ್ ಇರ್ಲಿ, ಜಿಲ್ಲಾ ಮಂತ್ರಿ ಏನ್ ಅವರೇನ ಸುಪ್ರೀಮು? ಆಯ್ತು, ಮುಗಿಲಿಲ್ಲ. ಅವರೇನ ಸುಪ್ರೀಮು? ಬಿಜೆಪಿ ಕಾಂಗ್ರೆಸ್ ಅಂತಿಲ್ಲ. ಆ ಜಿಲ್ಲೆಯದ್ದು 7 ಕೂಡ ಬಾಕಿ ಇದೆ. ಇಡೀ ರಾಜ್ಯದಲ್ಲಿ 13 ಬಾಕಿ ಇದೆ. ರಾಜ್ಯದ್ದು ಮಾಡಬೇಕು, ಬೀದರ್ದು ಮಾಡಬೇಕು. ಒಂದು ವಾರ ದಿನದಲ್ಲಿ ಇದನ್ನು ಕೂಡ ನಾನು ಮಾಡಿಸ್ತೇನೆ. ಎರಡನೇದು, ಅವರು ನೋಡಿ, ಒಂದು ತಮ್ಗೆ ಸದನದ ಮುಖಾಂತರ ಹೇಳ್ತಾ ಇದ್ದೇನೆ, ಅವರು ಫಾರ್ಮ್ 53 ಅಥವಾ 57 ಅಲ್ಲಿ ಅರ್ಜಿ ಹಾಕಿ ಸಾಗುವಳಿ ಮಾಡ್ತಾ ಇದ್ರೆ ಅವರನ್ನ ಏತನ್ಮಧ್ಯೆ ಅರ್ಜಿ ಇತ್ಯರ್ಥ ಆಗೋದಕ್ಕೆ ಮೊದಲು ಅಲ್ಲಿ ಒಕ್ಲೆಬ್ಬಿಸ್ಲಿಕ್ಕೆ ಬರೋದಿಲ್ಲ, ಮಾಡಬಾರ್ದು. ಹಾಗೂ ಅವರು ಅರ್ಜಿ ಹಾಕಿರೋ ಕಡೆ ಅವರು ಬೆಳೆ ತೆಗೆದುಕೊಳ್ಳೋದಕ್ಕೂ ಕೂಡ ಅಡ್ಡಿಪಡಿಸಬಾರದು. ಅರ್ಜಿ ಇತ್ಯರ್ಥ ಆಗುವವರೆಗೆ, ಅರ್ಜಿ ಇತ್ಯರ್ಥ ಆದ್ಮೇಲೆ ಏನು ಅಂತ ತೀರ್ಮಾನ ಆಗಿದೆ ಅದರ ಪ್ರಕಾರ ಅದಾಗುತ್ತೆ. ಸಭಾಧ್ಯಕ್ಷರೇ, ಅರ್ಜಿ ಇತ್ಯರ್ಥ ಆಗದೆ ಅವರನ್ನ ಖಾಲಿ ಮಾಡಿಸುವಂತಹದ್ದು ತಪ್ಪು. ಅಂತದೇನಾದ್ರೂ ಇದ್ರೆ ನಾನು ಅಧಿಕಾರಿಗಳಿಗೆ ಸುಮಾರು 20 ವರ್ಷ ಆಯ್ತು ಅಧ್ಯಕ್ಷರೇ, ಒಂದು ಸಭೆ ಬಗರುಕುಂ ಕಮಿಟಿಯ ಮೀಟಿಂಗ್ ಆಗಿಲ್ಲ ಅಧ್ಯಕ್ಷರೇ. ಮಂತ್ರಿಜಿಯವರಿಗೆ ಆಯ್ತು ಹೇಳಿದ್ರಲ್ಲ, 20 ವರ್ಷ ಆಯ್ತು. ಎಷ್ಟು ದಿನದಲ್ಲಿ ಮಾಡ್ತಾರಂತೆ ಸಭೆಗೆ? ಒಂದು ಮಾನ್ಯ ಮಂತ್ರಿಜಿಯವರು ಸಭೆಗೆ ಒಂದು ಉತ್ತರ ಕೊಡ್ಲಿ ಅಂತ ಸಭಾಧ್ಯಕ್ಷರು ಮಾಡಿದ್ದಾರೆ. ಸುರೇಶ್ ಕೊಡ್ಬೇಕು ದಯಮಾಡಿ. ನೀವು ಏನಾಗಿದೆ, ಮೆಂಬರ್ಸ್ ನಾವು ಎಲ್ಲಾ ವಿಎಗಳ ಜೊತೆ ನಾವು ಸ್ಪಾಟ್ಗೆ ಹೋಗ್ಬೇಕು ಅಂತಾರೆ. ಇವೆಲ್ಲ ಏನಾಗ್ತದೆ, ಅಲ್ಲಿ ಕಾಂಟ್ರವರ್ಸಿ ಇರ್ತದೆ. ಯಾವ್ದು ತನಿಖೆ ಆಗ್ಬೇಕು ಅಂತದಕ್ಕೆ ಹೋದ್ರೆ ಸೂಕ್ತ. ಇದಕ್ಕೆಲ್ಲ ಒಂದು ನಿಯಮಗಳನ್ನ ದಯಮಾಡಿ ನೀವು ಒಂದು ಮಾಡ್ಬಿಟ್ಟು ನಮಗೆ ಕಳಿಸ್ಬೇಕು ಅಂತ ತಮ್ಮನ್ನ ಒತ್ತಾಯ ಮಾಡ್ತೀವಿ. ಓಕೆ. ಹಾಗೆ ಎಷ್ಟು ದಿನದಲ್ಲಿ ಮಾಡ್ತೀರಿ ಅಧ್ಯಕ್ಷ ಸಚಿವರೇ? ದಯವಿಟ್ಟು ಹೇಳ್ಬೇಕಂತ ದಯವಿಟ್ಟು ತಾವು ನೋಡಿ ಎಷ್ಟು ಸ್ಪಷ್ಟವಾಗಿ ಇರೋ ಕಾನೂನನ್ನ ರೂಲ್ಸ್ ತರಲಿಕ್ಕೆ ಸಾಧ್ಯ ಇದೆ, ಅಷ್ಟು ಸ್ಪಷ್ಟವಾಗಿ ನಾವು ಮಾಡಿದ್ದೇವೆ ರೂಲ್ಸ್. ನಿಮ್ಗೆ ಬೇಕಾದ್ರೆ ಕಾಪಿ ಇಲ್ಲೇ ಇದೆ, ನನಗೆ ಫೈಲಲ್ಲಿ ಇದೆ, ಕಳಿಸ್ಕೊಡ್ತೇನೆ. ಬಹುಶಃ ಇಷ್ಟು ಸ್ಪಷ್ಟವಾಗಿ ಹಿಂದೆ ಯಾವತ್ತೂ ಕೂಡ ಸರ್ಕ್ಯುಲರ್ ಕೊಟ್ಟಿರಲಿಲ್ಲ. ಬಹುತೇಕ ನಾವು ಸರ್ಕ್ಯುಲರ್ ಕೊಟ್ಟ ಮೇಲೆ ಮತ್ತೆ ಯಾವುದು ಅಡಿಷನಲ್ ಆಗಿ ಸರ್ಕ್ಯುಲರ್ ಇಶ್ಯೂ ಮಾಡೋ ಅವಶ್ಯಕತೆನೇ ಬಂದಿಲ್ಲ ನಮ್ಗೆ. ಅಷ್ಟು ಸ್ಪಷ್ಟವಾಗಿ ಸರ್ಕ್ಯುಲರ್ ಕೊಟ್ಟಿದ್ದೇವೆ. ತಹಶೀಲ್ದಾರ್ ನಿಮ್ ಗಮನಕ್ಕೆ ತಂದಿಲ್ಲ ಅಂದ್ರೆ ತಹಶೀಲ್ದಾರ್ ತಪ್ಪಾಗುತ್ತೆ. ತಾವು ತಿಳ್ಕೊಳ್ಬೇಕು. ನಮ್ ಸರ್ಕ್ಯುಲರ್ ನನ್ನ ಹತ್ರ ಇಲ್ಲೇ ಫೈಲ್ ಅಲ್ಲಿ ಇದೆ, ಕೊಡ್ತೇನೆ. ಕಾಂಪ್ರಹೆನ್ಸಿವ್ ಆಗಿ ಕೊಟ್ಟಿದ್ದೇವೆ, ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೇವೆ. ನಾವು ಸ್ಪಾಟ್ಗೆ ಹೋಗ್ಬೇಕು ಪ್ರತಿಯೊಂದಕ್ಕೂ ಅಂತ ಹೇಳ್ತಾರೆ. ಅದಕ್ಕೆ ಅವಕಾಶ ಇದೆಯಾ ಇಲ್ವಾ ಅಂತ ತಮ್ಮನ್ನು ಕೇಳ್ತಾರೆ. ಸ್ಪಾಟ್ಗೆ ನೋಡಿ, ಎಲ್ಲ ಪ್ರತಿಯೊಂದು ಅಳತೆಗೂ ನಾವು ಹೋಗ್ಬೇಕು ಅಂತ ಕೇಳ್ತಾರೆ. ಅದರಿಂದ ಅದನ್ನ ಸ್ಪಷ್ಟತೆ ಕೊಡಿ. ಬೇಡ ಅನ್ನೋದ್ರಲ್ಲಿ ಹೋಗ್ಬಾರ್ದು ಅಂತೇನಿಲ್ಲ. ಅಧ್ಯಕ್ಷರಲ್ಲ, ಕೊನೆ ಬಹಳಷ್ಟು ಮಂತ್ರಿಜಿಯವರು ರೆವಲ್ಯೂಷನ್ ತರ್ತಾ ಇದಾರೆ ಈ ಒಂದು ಮಿನಿಸ್ಟ್ರಿಯಲ್. ಆಯ್ತಪ್ಪ, ನಿಮ್ಮ ಸರ್ಟಿಫಿಕೇಟ್ ಯಾರಿಗೆ ಬೇಡ ಕೂತ್ಕೊಳ್ಳಿ. ನೆಕ್ಸ್ಟ್ ಚೆನ್ನಾಗಿ ಕೆಲಸ ಮಾಡಿ. ಅನ್ಯಾಯ ಆಗ್ತಾ ಇದೆ, ಸರಿ. ಓಕೆ. ನಾಗರಾಜ್ BM